TRGಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಪದವೀಧರ ನಿರುದ್ಯೋಗಿಗಳಿಗೆ ಭತ್ಯೆ ನೀಡುವ ಯುವ ನಿಧಿಗೆ ಅರ್ಜಿ ಸ್ವೀಕಾರ ಆರಂಭ. ಅಂತೂ ಇಂತೂ ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಭಾಗ್ಯ ಜಾರಿಗೆ ಕೊನೆಗೂ ದಿನಾಂಕ ಫೈನಲ್ ಆಗಿಬಿಟ್ಟಿದೆ. ಒಂದು ವೇಳೆ ಈ ಭತ್ಯೆಯನ್ನು ಪಡಿಬೇಕೆನ್ನುವಂಥ ಫಲಾನುಭವಿಗಳು ಬಯಸುವವರು ಅರ್ಜಿ ಸಲ್ಲಿಸಲು ದಿನಾಂಕ ಮತ್ತು ಅರ್ಹತೆಯನ್ನು ತಿಳ್ಕೊಳ್ಬೇಕಾಗುತ್ತೆ. ಹೈಲೈಟ್ಸ್: ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಅರ್ಜಿ ಸ್ವೀಕಾರ ಆರಂಭ. ದಿನಾಂಕ ನಿಗದಿ: ಮುಂದಿನ ವರ್ಷ ಜನವರಿ ತಿಂಗಳಿಂದ ಭತ್ಯೆ ಪಾವತಿ ಆರಂಭ. ಅರ್ಜಿ ಅರ್ಹತೆ, ದಿನಾಂಕ ಸೇರಿದಂತೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ರಾಜ್ಯ ಸರ್ಕಾರ 2022-23ರಲ್ಲಿ ತೇರ್ಗಡೆಯಾದಂತಹ ಪದವೀಧರ ನಿರುದ್ಯೋಗಿಗಳಿಗೆ, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ನೀಡುವ ಸಲುವಾಗಿ ಯುವ ನಿಧಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು ಯಾರು, ಯುವ ನಿಧಿಗೆ ಹಣ ಯಾರಿಗೆ ಎಷ್ಟು ಸಿಗಲಿದೆ ಎನ್ನುವಂಥ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸರ್ಕಾರ ನೀಡಿರುವಂಥ ಮಾಹಿತಿಯಂತೆ ಅಂದರೆ ಡಿಸೆಂಬರ್ 21ಕ್ಕೆ ಯುವ ನಿಧಿ ಯೋಜನೆ ಅರ್ಜಿ ಸ್ವೀಕಾರ ಆರಂಭವಾಗಲಿದೆ ರೀ. 5 ಲಕ್ಷ ಅಭ್ಯರ್ಥಿಗಳು ಈ ಪ್ರೋತ್ಸಾಹಧನದ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಸರ್ಕಾರ ಅಂದಾಜು ಮಾಡಿದೆ. ಆರಂಭ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾನೆ, 21/12/2023. ಯುವ ನಿಧಿಗೆ ಅರ್ಜಿ ಸ್ವೀಕಾರ ಆರಂಭ ದಿನಾಂಕ 21/12/2023. ಯುವ ನಿಧಿಗೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ನೀಡಿದ್ದಾನೆ. ಈ sevasindu.karnataka.government.in ಅನ್ನುವಂತಹ ವೆಬ್ಸೈಟ್ಗೆ ಹೋದಾಗ ನಿಮ್ಗೇನಾಗುತ್ತೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಬರುತ್ತೆ. ಯುವ ನಿಧಿಗೆ ಮೊದಲ ಕಂತಿನ ಹಣ ಪಾವತಿ ಆಗುವಂಥ ದಿನ ಕೂಡ ಜನವರಿ ತಿಂಗಳಲ್ಲಿ 2024ರಿಂದ ಪ್ರಾರಂಭವಾಗಲಿದೆ. ಯಾವ ಪದವೀಧರಿಗೆ ಎಷ್ಟು ಭತ್ಯೆಯನ್ನು ನೀಡ್ತಾ ಇದ್ದಾನೆ ಅಂತಂದರೆ, ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿ. ಹಾಗಾದರೆ ಈ ಯುವ ನಿಧಿ ಭತ್ಯೆ ಹಾಗೆ ಅರ್ಜಿ ಹಾಕಬೇಕಾದ್ರೆ ಯಾರ್ಯಾರು ಅರ್ಹರು ಅನ್ನುವಂಥದ್ದನ್ನು ನೋಡಬೇಕಾದ್ರೆ 2023 ವರ್ಷದಲ್ಲಿ ಪದವಿ ಡಿಪ್ಲೊಮಾ ಮುಗ್ದಿರಬೇಕು, ಅದರಲ್ಲಿ ತೇರ್ಗಡೆ ಆಗಿರಬೇಕು, ಉತ್ತೀರ್ಣರಾದಂಥ ದಿನಾಂಕದಿಂದ ಅಂದರೆ 180 ದಿನ ಕಳೆದರೂ ಉದ್ಯೋಗ ಯಾರಿಗೆ ಸಿಗಲ್ಲ ಅಂಥವ್ರು ಮಾತ್ರ ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ತಾವು ಉದ್ಯೋಗ ಸಿಗುವವರಿಗೆ ಮಾತ್ರ 2 ವರ್ಷದ ಗರಿಷ್ಠ ಅವಧಿಯವರು ಮಾತ್ರ ಇದರ ಉಪಯೋಗ ತೆಗೆದುಕೊಳ್ಬಹುದು. ಒಂದು ವೇಳೆ ಉದ್ಯೋಗ ಸಿಕ್ತಂದ್ರೆ ಬಿಟ್ಬಿಟ್ಟು ಇದರ ಲಾಭ ಸಿಗಲ್ಲ. ಕರ್ನಾಟಕ ರಾಜ್ಯದ ಕನ್ನಡಿಗ ಅಭ್ಯರ್ಥಿಗೆ ಮಾತ್ರ ಯುವ ನಿಧಿ ಯೋಜನೆ ಅನ್ವಯ ಆಗ್ತದೆ, ಬೇರೆ ರಾಜ್ಯದ ವಿದ್ಯಾರ್ಥಿಗೆ ಅನ್ವಯ ಆಗೋದಿಲ್ಲ. ಈ ಯೋಜನೆ ಭತ್ಯೆಯನ್ನು DBT ಮೂಲಕ ಒದಗಿಸಲು ಉದ್ದೇಶಿಸಿದೆ ರೀ ಸರ್ಕಾರ. ಫಲಾನುಭವಿಗಳು ಏನು ಮಾಡಬೇಕು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಡಿಸೆಂಬರ್ 21ರಿಂದ ಅವಕಾಶ ನೀಡಲಾಗ್ತಾ ಇದೆ. ಡಿಸೆಂಬರ್ 21ರಿಂದ ಅವಕಾಶವನ್ನು ಇದ್ರದ್ದು ಪಡೆದುಕೊಳ್ಬೇಕಾಗ್ತದ. ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆಯನ್ನು ಮಾಡಬಾರ್ದು. ಅಭ್ಯರ್ಥಿಗಳು ತಾವು ನಿರುದ್ಯೋಗಿಗಳು ಎಂದು ಸ್ವಯಂ ಘೋಷಣೆ ಮಾಡಿಕೊಳ್ಬೇಕು. ಪ್ರಮಾಣ ಪತ್ರನೂ ಕೂಡ ಸಲ್ಲಿಸಬೇಕು. ಅಭ್ಯರ್ಥಿಗಳು ಅರ್ಜಿ ಹಾಕುವ ವೇಳೆ ತಾವು ಉತ್ತೀರ್ಣರಾದ ದಿನಾಂಕದಿಂದ 6 ತಿಂಗಳವರೆಗೆ ತಮ್ಮ ಅಧಿಕೃತ ಬ್ಯಾಂಕ್ ಖಾತೆಗಳ ವಹಿವಾಟನ್ನು ಸ್ಟೇಟ್ಮೆಂಟ್ ಪ್ರತಿ ಕಡ್ಡಾಯವಾಗಿ ಸಲ್ಲಿಸ್ತಾ ಇರಬೇಕು. ಅಂಥವ್ರು ಮಾತ್ರ ಈ ಭತ್ಯೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಯಾರು ಅರ್ಹರಲ್ಲ, ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದು ಅಧ್ಯಯನ ಮಾಡ್ತಾ ಇರುವಂಥವ್ರಿಗೆ ಇದಕ್ಕೆ ಬರಲ್ಲ. ಯಾವುದೇ ಅಪ್ರೆಂಟಿಸ್ ಹುದ್ದೆಗಳಿಗೆ ನಿಯೋಜನೆಗೊಂಡಿರುವಂತಹ ಅಭ್ಯರ್ಥಿಗಳಿಗೆ ಇದು ಬರಲ್ಲ. ಸರ್ಕಾರಿ ಮತ್ತು ಖಾಸಗಿ ವಲಯ ಉದ್ಯೋಗ ಪಡೆದಿರೋರು ಕೂಡ ಇದಕ್ಕೆ ಬರಲ್ಲ. ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲೆಗಳು: ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕು, SSLC ಅಂಕಪಟ್ಟಿ ಬೇಕು, ಪದವಿ ವೃತ್ತಿಪರ ಕೋರ್ಸ್ ಪಡೆದ ಪ್ರಮಾಣ ಪತ್ರ ಬೇಕು, ಪಾಸ್ ಸರ್ಟಿಫಿಕೇಟ್ ಬೇಕು, ಕೋರ್ಸ್ ಮುಗಿದು 6 ತಿಂಗಳಾದರೂ ಉದ್ಯೋಗ ಪಡೆಯದ ಕುರಿತು ಸ್ವಯಂ ದೃಢೀಕೃತ ಪ್ರಮಾಣ ಪತ್ರ ಬೇಕು, ನೋಟ್ರಿ ಬೇಕ್ರಿ, ಬ್ಯಾಂಕ್ ಖಾತೆ ಪಾಸ್ಬುಕ್ ಬೇಕು. ಇವೆಲ್ಲವನ್ನು ಪಡೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಿದಾಗ ಯುವ ನಿಧಿ ಭತ್ಯೆ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸ್ನೇಹಿತರೆ, ಧನ್ಯವಾದಗಳು.